ಇವರೇ ನೋಡ್ರಿ ವಿಜಯ್ ಕುಮಾರ್ ಅಂತೇಳಿ ಮೈಸೂರು ಪಾಕಿನ ರೂವಾರಿಗಳು. ಎಷ್ಟು ಲಕ್ಷ ಸರ್ ಮೈಸೂರು ಪಾಕು? ಮಾತಾಡಲ್ಲ, ಹೆಚ್ಚು ಕಡಿಮೆ 15 ಲಕ್ಷ ಮೈಸೂರು. ಲೆಕ್ಕನೂ ಕಟ್ಟಬೇಡ್ರಿ, ಹೆಸರು ಹೇಳ್ಬೇಡ್ರಿ, ಆದರೂ ಫೋಟೋ ತೋರಿಸಿದೀವಿ, ನಡ್ಕೊಂಬಿಡ್ರಿ. ಮೈಸೂರು ಗುಪ್ತದಾನ ಎಲ್ಲ ತಂದಿಲ್ಲ. ವಯಸ್ಸಿನಲ್ಲೇ ತಂದೆ ತೀರ್ಕೊಂಡಂಥ ಸಂದರ್ಭದಲ್ಲಿ ಅವರು ಮೆಣಸಿನಕಾಯಿ ಸೈಕಲಲ್ಲಿ ಮೆಣಸಿನಕಾಯಿ ಮಾರುವಂಥ ವ್ಯಕ್ತಿ ಇವತ್ತು ಇಡೀ ಲಕ್ಷಗಟ್ಟಲೆ ಬರುವಂಥ ಶ್ರೀ ಗವಿಮಠಕ್ಕೆ ಬರುವಂಥ ಭಕ್ತಾದಿಗಳಿಗೆ ಮೈಸೂರು ಪಾಕ, ಜಿಲೇಬಿ, ಎಳ್ಳು, ಶೇಂಗಾ ಹೋಳಿಗೆ ಇಂಥ ಹಲವಾರು ಒಂದು ಸೇವೆ ಅವರು ತಮ್ಮ ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಅಂದರೆ ಭಾಳ ಹೆಮ್ಮೆ ಪಡುವಂಥದ್ದು. ವಿಜಯ್ ಕುಮಾರ್ ಅವ್ರ ಬಗ್ಗೆ ಹೇಳಕ್ಕೆ ಪದಗಳೇ ಸಾಲದು. ಎಷ್ಟು ಲಕ್ಷದ ಪ್ರಾಜೆಕ್ಟ್ ಸರ್ ಇದು? ಸರ್ ಇದು ಪ್ರತಿ ಒಂದು ವರ್ಷ ನೋಡಿದ್ರು, ಹೋದ ವರ್ಷ 18 ಲಕ್ಷ ಬಂತು, ಈ ಸಲ ಈಗ 16 ಲಕ್ಷ ಅಂತ ಅನ್ಕೊಂಡಿವಿ. ಸೊ ಇನ್ನಷ್ಟು ಜಾಸ್ತಿ ಆಗ್ಬೋದು, ಹೇಳಕ್ಕಾಗಲ್ಲ. ಈಗ 11 ವರ್ಷ ಆತ್ರಿ ತಾತನ ಸೇವೆ ಮಾಡಕ್ಕೆ. ಗುಂಡೆ ಮಾಡಿಸಿದ್ರಿ 2 ವರ್ಷ. 1 ವರ್ಷ ಮಿರ್ಚಿ ಮಾಡಿಸಿದ್ರು. 2 ವರ್ಷ ಶೇಂಗಾದೋಗಿ ಮಾಡಿಸ್ಯಾರ್ರಿ. 1 ವರ್ಷ ಉದು ಚಜ್ಕ ಮಾಡಿಸ್ಯಾರ್ರಿ. 1 ವರ್ಷ ನೀರ್ಬೇಕು ಚಜ್ಕ ಮಾಡಿಸ್ಯಾರ್ರಿ. ಬಂದಾಗ ಇಷ್ಟು ಸೇವೆ ಮಾಡ್ತಾರ ನೋಡ್ರಿ. ಬೇರೆ ಕಡೆ ಹೋಗಿ ಕುಂಭಮೇಳ ನೋಡಕ್ ಆಗಲ್ಲ ನಮಗ, ಹೊರ ದೇಶಕ್ಕೆ ಹೋಗಿ ಬೇರೆ ಕಡೆ ಹೋಗಿ, ಆದ್ರೆ ನಮ್ ದಕ್ಷಿಣ ಕನ್ನಡ ಕೊಪ್ಪಳದಾಗ ನೋಡ್ಬೇಕಂದ್ರೆ ನಮ್ಗೆ ಬಹಳ ಹೆಮ್ಮೆ ಆಗತ್ತೆ ನೋಡಿ ಸರ್. ಮತ್ತೆ ಎಲ್ಲಾರು ಮಾಡಿದ್ರು ಮಠದಾಗ ಊಟ ಮಾಡೋರು ಬೇಕಲ್ರಿ? ಎಷ್ಟಂತ ಊಟ ಮಾಡ್ತಾರ? ಓ, ಇಲ್ಲಿ ಮಾಡೋರೇ ಹೆಚ್ಚಾಗ್ಯಾರ. ಕೊಡಕ್ ಭಕ್ತರು ಹೆಚ್ಚಾಗ್ಯಾರ, ಉಣೋರು ಕಡಿಮೆ ಇದಾರ, ಕೊಡೋರೇ ಜಾಸ್ತಿ ಇದಾರ. ಇದು ವಿಶೇಷವಾಗಿ ನಾವ್ ಹೇಳೋದೇನಂತಲ್ಲ, ನಾವು ಹೋಳಿಗೆ ಮಾಡ್ಕೊಂಬಂದು ಕೊಟ್ಬಿಟ್ವಿ ಅನ್ಕ, ನಾವು ಮಾಡಿದ್ವಿ, ಅವ್ರು ಕೊಟ್ರು ಉಣರ್ ಬೇಕಲ್ಲ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಸರ್ ಆರಾಮಿದ್ದೀವಿ, ತಾವೇಗಿದ್ದೀರಾ? ಬಹಳ ಚೆನ್ನಾಗಿದ್ದೀನಿ. ಹೋದ ಬಾರಿ 1 ಲಕ್ಷ ಹೋಳಿಗೆ ನಿಮ್ದು ವಿಡಿಯೋ ಮಾಡಿದ್ವಿ. ಎಸ್ ಸರ್. ಈ ಸರ್ತಿ ಏನ್ ತಗೊಂಡ್ಬಂದಿದ್ದೀರಿ ಸರ್? ಈ ಸಲ ಮೈಸೂರು ಪಾಕ್ ಮಾಡ್ತಕ್ಕಂಥದ್ದು ಚಲುವಾಗಿದೆ. ಮೈಸೂರು ಪಾಕ್? ಹೌದ್ರಿ ಸರ್, ಮೈಸೂರು ಪಾಕ್ ಅಂತ ಹೇಳಿ ಒಂದು 60 ಕ್ವಿಂಟಲ್ ಸಕ್ಕರೆದು ಮೈಸೂರು ಪಾಕ್ ಮಾಡ್ತಕ್ಕಂಥ ಸಿದ್ಧತೆ ನಡೆದಿದೆ. ಇವತ್ತು ಮುಂಜಾನೆ 6:30 ಸ್ಟಾರ್ಟ್ ಆಗಿದೆ. ಸೊ ಇವತ್ತು ನಾಳೆ 2 ದಿವಸ ಈ ಒಂದು ಮೈಸೂರು ಪಾಕನ್ನು ನಾವು ಮಾಡಿಟ್ಟು 5, 6 ಮತ್ತು 7 ತಾರೀಕಿಗೆ ಜಾತ್ರೆ ಒಂದು ದಾಸೋಹಕ್ಕೆ ಒಂದು ಊಟ ಮಾಡಿಸ್ತಕ್ಕಂಥದ್ದು ಇದೆ ಪ್ಲಾನ್. ಸೊ ನಾವು ಒಂದು 60 ಕ್ವಿಂಟಲ್ ಸಕ್ಕರೆ ಇದಷ್ಟು, ಅಂದರೆ 60 ಕ್ವಿಂಟಲ್ ಸಕ್ಕರೆ, ಒಂದು 5,000 ಲೀಟ್ರ್ ಒಳ್ಳೆ ಎಣ್ಣೆ, ಒಂದು 30 ಕ್ವಿಂಟಲ್ ಹಸಿಕಡ್ಲೆ ಹಿಟ್ಟು, ಒಂದು 5 ಕ್ವಿಂಟಲ್ ಮೈದಾ ಹಿಟ್ಟು, ಒಂದು 3 ಕ್ವಿಂಟಲ್ ತುಪ್ಪ, ಒಂದು 50 kg ಏಲಕ್ಕಿ. ಸೊ ಇಷ್ಟು ಒಂದು ಪದಾರ್ಥವನ್ನು ರೆಡಿ ಮಾಡಿ ಒಂದು ತಯಾರಾಗ್ತಾ ಇದೆ. ಸೊ ಈಗ ನೀವು ನೆಕ್ಸ್ಟ್ ಮುಂದೆ ನೋಡ್ಬೋದು. ಈಗ ಆಲ್ರೆಡಿ ನಮ್ಮವರು ಬಾಣಸಿಗರು ಒಂದು 70 ಮಂದಿ ಬಾಣಸಿಗರು ಸ್ಪೆಷಲ್ಲಾಗಿ ಮೈಸೂರು ಪಾಕನ್ನೇ ಮಾಡ್ತಕ್ಕಂಥದ್ದು ನೂರ್ತಂಥ ಒಂದು ಬಾಣಸಿಗರ, ಆದೋನಿ, ಆ ಕಡೆ ಗಬ್ಬೂರು, ಆಮೇಲೆ ನಮ್ಮ ಮಸ್ಕಿ, ಬಳಗನೂರು, ಸಿಂಧನೂರು, ತಾವರಿಗೇರ. ಸೊ ಈ ಒಂದು ಭಾಗದಲ್ಲಿಂದ ಜನ ಬಂದಿದ್ದಾರೆ, ಸಿರುಗುಪ್ಪ ಭಾಗದವರು ಬಂದಿದ್ದಾರೆ. ಸೊ ಕೆಲವೊಬ್ಬರು ಸೇವೆ ಮಾಡೋಕ್ಕೆ ಬಂದಾರೆ, ಕೆಲವೊಬ್ಬರು ಪೇಮೆಂಟನ್ನು ಕೊಟ್ಟು ನಾವು ಕರ್ಕೊಂಡ್ಬಂದಿದ್ವಿ ಕೆಲವೊಂದು ಜನ. ಸೊ ಅದ್ರ ಮೇಲೆ ಜೀವನ ಮಾಡೋರು ಇರ್ತಾರೆ ವರ್ಕ್ ಅವರು. ಸೊ ಅವರೆಲ್ಲ ಬಂದಿದ್ದಾರೆ. ಅವರೊಂದು 70 ಜನ ಮಾಸ್ಟರ್ ಇದ್ದಾರೆ, ಅವರಿಗೆ ಒಂದು ಸೇವಕರಾಗಿ ಒಂದು 100 ಜನ ಇದ್ದಾರೆ. ಮತ್ತು ಈ ಥರ ಬೇರೆ ಅದು ಪ್ಯಾಕ್ ಮಾಡಲಿಕ್ಕೆ ಅದಕ್ಕೊಂದು 200 ಜನ ಸೊ ವ್ಯಾಲೆಂಟರ್ಲಿ ಬಂದಿರತಕ್ಕಂಥದ್ದು. ಸೊ ಒಂದು 100 ಜನ ಮಹಿಳೆಯರು ಬಂದಿದ್ದಾರೆ, ಒಂದು 100 ಜನ ಪುರುಷರು ಇಲ್ಲಿ, ಮತ್ತು ಶಾಲಾ ಮಕ್ಕಳು ಇಲ್ಲಿ ನಮ್ಮ ಒಂದು ಗವಿಸಿದ್ದೇಶ್ವರ ಡಿಗ್ರಿ ಕಾಲೇಜ್ ಹೆಣ್ಣುಮಕ್ಕಳು ಎಲ್ಲ ಇವತ್ತು, ಲೇಡೀಸ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇವತ್ತು ಡೆಪ್ಯೂಟ್ ಮಾಡಿದ್ದಾರೆ ಈ ಒಂದು ವರ್ಕಿಗೋಸ್ಕರ. ಸೊ ವರ್ಕ್ ಸ್ಟಾರ್ಟ್ ಆಗಿದೆ, ತಾವು ಅದನ್ನೆಲ್ಲದನ್ನು ಇದು ಮಾಡ್ಕೋಬೋದು. ಸೊ ಯಾವ ಊರಿಂದ ನಿಮ್ಮ ಹೆಸರೇನು ಸರ್? ಸರ್ ನಾವು ಸಿಂಧನೂರ್ಲಿಂದ ಗೆಳೆಯರ ಬಳಗ ಅಂತೇಳಿ ನಮ್ಮದೊಂದು ಗವಿಸಿದ್ದೇಶ್ವರ ಆಗ್ರಪುಡ್ ವಿಜಯ್ ಕುಮಾರ್ ಗೆಳೆಯರ ಬಳಗ ಸಿಂಧನೂರು ಅಂತೇಳಿ ನಮ್ಮದೊಂದು ಯೂನಿಟಿ. ಇದು ಕಳೆದ 10 ವರ್ಷಗಳಿಂದ ಇದೊಂದು ಸೇವೆ ಮಾಡಿಕೊತ ಬಂದಿದೆ. ಅದರಲ್ಲಿ ನಾನೊಬ್ಬ ಸದಸ್ಯ, ಈಶ್ವರ್ ಅಂತೇಳ್ಬಿಟ್ಟು ನಾವು. ಸೊ ನಮ್ಮದು ವೃತ್ತಿ ವಕೀಲರ ವೃತ್ತಿ, ಮತ್ತು ನಮ್ಮ ಸ್ವಂತ ಊರು ಒಗ್ರನಾಳ. ಸೊ ನಾವು ಸಿಂಧನೂರ್ಲಿಂದ ಒಂದು ಟೀಮ್ ಮಾಡಿಕೊಂಡು ಈ ಒಂದು ಕಾರ್ಯ ಮಾಡ್ಲಿಕ್ಕಂಥದ್ದು ಅಪ್ಡೇಟ್ ಮಾಡ್ತಾ ಇದ್ವಿ. 10 ವರ್ಷಗಳಿಂದ ಮಾಡ್ತಾ ಇದ್ವಿ. ನಮಸ್ಕಾರ ರೀ. ನಮಸ್ಕಾರ ರೀ. ಯಾವ ಊರು? ನಮ್ಮದು ಸಿಂಧನೂರು ತಾಲೂಕು ದಿದ್ದಿಲಿಂದ ಬಂದಿವ್ರಿ ಸರ್. ಹೌದಾ? ಏನ್ ಮಾಡಕ್ ಬಂದಿರಿ? ಮೈಸೂರು ಪಾಕ್ ಮಾಡ್ಲಾಕ್ ಬಂದಿರಿ. ಎಷ್ಟು ಮಂದಿ ಬಂದಿರಿ? ನಮ್ಮ ದಿದ್ದಿಲಿಂದ ಒಂದು ಸಿಂಧನೂರು ತಾಲೂಕು 5 ಜನ ಬಂದಿವಿ ಸರ್. ಸಿಂಧನೂರಿಂದ ನಮ್ಮ ಶಿವರಾಜಣ್ಣನ ಗೆಳೆಯರ ಬಳಗದಿಂದ ಬಂದಿವ್ರಿ ಅಣ್ಣ. ಅವರಿಂದ ಹೋದ ವರ್ಷನೂ ಜಿಲೇಬಿ ಹಾಕಿವಿ ಸರ್. 10 ವರ್ಷ ಹೋಳಿಗೆ ಮಾಡಕ್ ಬಂದಿವಿ ಸರ್. ಈ ವರ್ಷ ಮೈಸೂರು ಪಾಕ್ ಮಾಡ್ಲಕ್ ಬಂದಿವ್ರಿ. ಓಕೆ, ಮೊದ್ಲೇ ಬುಕ್ ಮಾಡಿದ್ರ ನಿಮ್ಮನ್ನ? ಸೇವೆ ಅಂತ ಬಂದಿದ್ದೀರಾ ಹೇಗೆ? ಮಾಡ್ತೀವ್ರಿ. ನಮ್ಮ ಬಸ್ ಚಾರ್ಜ್ ದುಡ್ಡು ಕೊಡ್ತಾರೆ ಎಲ್ಲ. ಬಸ್ ಚಾರ್ಜ್ ಎಷ್ಟು ಕೊಡ್ತಾರ? ಮಾಡ್ತಾರ ಅವ್ರು ಶಿವರಾಜಣ್ಣವರನ್ನೇ ಕೊಡ್ತಾರ. ಹೋದ ವರ್ಷ ಆದ್ರೂ ಕೊಟ್ಟಾರೆ. ಹೋದ ವರ್ಷ ತಲೆಗೆ 2,000 3,000 ಕೊಟ್ಟಾರ ಸರ್ ಎಲ್ಲ ಅಂತ ಹೇಳಿ. ಏನ್ ಅವ್ರದ್ದು ಉದ್ಯೋಗ ಊರಾಗ? ಅವ್ರದ್ದು ರೈಸ್ ಮಿಲ್ ಉದ್ಯೋಗ ರೀ ಅವ್ರದ್ದು.
ರೈಸ್ ಮಿಲ್ ಐತಿ ರೈಸ್ ಮಿಲ್ ಐತಿ ಎಷ್ಟು ಅದಾವ? ಒಂದು ದೊಡ್ಡ ರೈಸ್ ಮಿಲ್ ಐತಿ, ಎಲ್ಲ ಕವಳಿ ವ್ಯಾಪಾರ ಐತ್ರಿ ಅವ್ರದ್ದು. ದೊಡ್ಡ ಸೌಕರ್ಯ ಅವರು ಸುಂದರನವ್ರಿಗೆ. ಏನೇನೈತಿ? ರೈಸ್ ಮಿಲ್ ಐತಿ, ಮತ್ತೆ ಅಕ್ಕಿ ವ್ಯಾಪಾರ ಐತ್ರಿ ಅವ್ರು. ಅಕ್ಕಿ ವ್ಯಾಪಾರ, ನೆಲ್ ವ್ಯಾಪಾರ, ನೆಲ್ ವ್ಯಾಪಾರ, ಅಕ್ಕಿ ವ್ಯಾಪಾರ, ತೋಟ ಐತೆ, ಗದ್ದೆ ಐತ್ರಿ ಅವ್ರದ್ದು. ಹೌದಾ? ಚಲೋ ಐತ್ರಿ. ಅಂದ್ರೆ ಎಲ್ಲ ಗೆಳೆಯರ ಬಳಗ ಸೇರಿಸಿ ಎಲ್ಲ ಕಮಿಟಿ ಮಾಡಿ ಅದ್ ಮಾಡ್ಕೊಂಬಂದು ಎಲ್ಲ ಒಂದು ತಿಂಗಳಿಂದ ಪ್ರಯತ್ನ ಮಾಡ್ತಾರೆ ಸರ್. ನಮ್ಗೆ ಒಂದು ತಿಂಗಳ ಆಯ್ತು ಕರ್ಕೊಂಬಂದು ಎಲ್ಲ ತೋರ್ಸ್ಕೊಂಡು ಹೋಗ್ಯಾರ. ಹೌದಾ? ಹಿಂಗೆ ಮಾಡಮ್ರಿ ಐಟಮ್ಸ್ ಅಂತಂದು ಹೋದ ವರ್ಷ ಡಿಲೇ ಮಾಡಿ ನೋಡ್ರಿ. ಒಂದು ವರ್ಷ ಅಡ್ವಾನ್ಸ್ನ ಕರ್ಕೊಂಬಂದು ಎಲ್ಲ ತೋರ್ಸ್ಕೊಂಡು ಹೋದ್ರು. ಈ ವರ್ಷ ಆದ್ರೂ ಒಂದು ಸಲ ಬಂದು ಹೋಗಿವಿ ಸರ್. ಬಂದು ಹೋಗಿ ಮತ್ತೆ ಇವತ್ತು ನಿನ್ನೆ ಸಾಯಂಕಾಲ ಬಂದಿವ್ರಿ, ಎಲ್ಲ ರೆಡಿ ಮಾಡಿ ಸಿದ್ಧತೆ ಮಾಡಿ. ಎಷ್ಟು ಜನಕ್ಕೆ ಆಗುತ್ತೆ ಸರ್ ಇದೆಲ್ಲ? ಇದು ಸುಮಾರು ನೋಡಿ ಒಂದು 10ರಿಂದ 12 ಲಕ್ಷ ಪೀಸಸ್ ಅಂದರೆ ಮೈಸೂರು ಪಾಕ್ ರೆಡಿ ಆಗ್ತಾ ಇದೆ. ಸೊ ಸುಮಾರು ಒಂದು 3 ದಿನ ದಾಸೋಹಕ್ಕೆ ಊಟಕ್ಕೆ ಆಗ್ಬೋದು. ಸೊ ಇನ್ನೂ ಜಾಸ್ತಿನ ಒಂದು ಮಾಡಲಿಕ್ಕೆ, ಯಾಕಂದ್ರೆ ನಾವು ಅಷ್ಟೊತ್ತು ಅಂದಾಜು ಮಾಡೋಕ್ಕಾಗಲ್ಲ. ಯಾಕಂದರೆ ಕ್ವಿಂಟಾಲ್ ಗಟ್ಟಲೆ ಮಾಡ್ತಿರೋದ್ರಿಂದ ಪೀಸನ್ನು ನಾವು ಸುಮ್ಮನೆ ಅವ್ರು ಬಾಣಸಿಗರು ಹೇಳೋ ಲೆಕ್ಕಕ್ಕೆ ಒಂದು 10 ಲಕ್ಷ ಪೀಸಷ್ಟು ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಹೆಚ್ಚೂ ಆಗುತ್ತೆ. ಸೊ ನಾವು ಏನಂತಂತಂದರೆ ಕಡಿಮೆ ಅನ್ನೋದಿಲ್ಲ, ಬಟ್ ಮಠಕ್ಕೆ ಏನು ಎಷ್ಟು ಬೇಕು, 2 ದಿನ ದಾಸೋಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮಾಡ್ತೀವಿ. ಸೊ ಈಗ ನಾವು ಸ್ಟೋರೇಜ್ ಮಾಡಿರೋದು ಈಗ 60 ಕ್ವಿಂಟಲ್ದಂತ, ಇನ್ನೂ ಜಾಸ್ತಿ ನಾವು ಮಾಡ್ಬೋದು. ಯಾಕಂದರೆ ಸೊ ಕ್ವಾಂಟಿಟಿ ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಮೆಜರ್ಮೆಂಟ್ ಆಯ್ತು ಅಂದ್ರೆ ನಾಳೆ ಅಷ್ಟೊತ್ತಿ ಮುಗೀತೀವಿ. ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ, ನಾಳೆಗೆ ಗೊತ್ತಾಗುತ್ತೆ ನಮ್ಗೆ ಅಂಜಾದು ಎಷ್ಟು ತಯಾರಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅದು ಏನಾದ್ರು ಕಡಿಮೆ ಬೀಳುತ್ತಾ ಅಂತ ಅಂದ್ಬಿಟ್ಟು ಲೆಕ್ಕ ಹಾಕ್ಕೊಂಡು ಇನ್ನಷ್ಟು ಬೇಕಾದ್ರೆ ಇನ್ನೊಂದು 5-10 ಕ್ವಿಂಟಲ್ ಮಾಡಲಿಕ್ಕೆ ಕೂಡ ನಾವು ಸ್ಟೋರನ್ನು ಮಾಡಿಕೊಂಡಿದ್ದೀವಿ ರೇಷನ್. ಕರ್ನೂಲು ಜಿಲ್ಲಾ, ಆದನ್ ಮಂಡಲ, ದಣಾಪುರ ಗ್ರಾಮ, ಅಲ್ಲಿದ್ದ 45 ಜನ ಮೈಸೂರು ಪಾಕ್ ಮಾಡಕ್ಕೆ ಬಂದಿರಾ? ಸೇವೆ ಮಾಡಕ್ಕೆ ಬಂದಿವಿ. ಓಕೆ. ಏನು ಮೈಸೂರು ಪಾಕ್ ಮಾಡೋದ್ರಲ್ಲಿ ಫೇಮಸ್ ನೀವು? ಫೇಮಸ್. ಸ್ವೀಟ್ ಮಾಡಲೇ ಫೇಮಸ್. ಎಲ್ಲ ಟೋಟಲ್ ಮಾಡ್ತೀವಿ ಸ್ವೀಟ್ ಏನನ್ನಾಗಲಿ. ಮೈಸೂರು ಪಾಕಲ್ಲಿ ತುಂಬಾ ತರ ಇದೆ, ಇದು ಯಾವ ತರ ಸರ್ ಇದು? ಮೈಸೂರು ಪಾಕಲ್ಲಿ ತುಂಬಾ ತರ ಇದೆ, ಇದು ಯಾವುದು? ಇದು ಬಂದಿದ್ದು ಒಂದೇ ಮೈಸೂರು ಪಾಕೆ, ಇದ್ರ ಹೆಸರು. ಮಿಲ್ಕ್ ಅಂದ್ರೆ ಮಿಲ್ಕ್ ಮೈಸೂರು ಪಾಕ್ ಅದು ಬೇರೆ, ಇದು ಮೈಸೂರು ಪಾಕ್ ಅಂತ. ಏನೇನು ಹಾಕಿದಿರಿ ಇದಕ್ಕೆ? ಇದಕ್ಕ ಫಸ್ಟ್ ಸಕ್ಕರೆ, ಆದ್ಮಕ ನೀರು, ಸಕ್ಕರೆ, ನೀರು, ಕಡಲೆಬೇಳೆ ಹಿಟ್ಟು, ಸಕ್ಕರೆ, ಇದು ಎಣ್ಣೆ ಹಾಕಿ ತಿರ್ಗಾ ಕತ್ತಬೇಕು. ತುಪ್ಪ? ತುಪ್ಪ ಸ್ವಲ್ಪ ಹಾಕ್ತಿವಿ. ತುಪ್ಪ ಹಾಕ್ತಿರಿ ಸ್ವಲ್ಪ, ಎಣ್ಣೆ ಹೆಚ್ಚು. ಒಂದು ದಿವಸಕ್ಕೆ ನೀವು ಒಬ್ಬರು ಭಟ್ರು ಎಷ್ಟು ಮಾಡ್ತೀರಿ ಇದನ್ನ? 1 ಕ್ವಿಂಟಲ್ ಮಾಡ್ತೀವಿ. 1 ಕ್ವಿಂಟಲ್ ಮಾಡ್ತೀವಿ? 1 ಕ್ವಿಂಟಲ್ ಮಾಡ್ತೀವಿ. ಈಗ ಈ ತರ ಹಂಗೆ ತಿರುಗಿ ಅಂತ ಎಣ್ಣೆ ಹಾಕೋಕತ್ತೆ. ಒಂದೇ ಸಲ ಹಾಕಂಗಿಲ್ಲ ಇದು? ಹಾಕಂಗಿಲ್ಲ. ಬಂದೆ. ಹೋದ ವರ್ಷ ಜಿಲೇಬಿ ಆಗಿತ್ತು, ಈ ವರ್ಷ ಸಿಗ್ನೂರಿಂದ ಮೈಸೂರು ಪಾಕು, ಮಾನ್ವಿಯಿಂದ ರೊಟ್ಟಿ, ಅಕ್ಕಿ ಎಲ್ಲ ಕಳಿಸಿದ್ದಾರೆ. ಭಾಳ ಸಂತೋಷ ಆಗಿದೆ. ನಾವು ಅಜ್ಜನ ಜಾತ್ರೆಗೆ ಬಂದು ಮಾಡ್ತಿರೋದೆಲ್ಲ ಭಾಳ ಖುಷಿ ಆಗಿದೆ. ಏನೋ ಒಂದು ಸಡಗರ, ಒಂದು ಸಂಭ್ರಮ ಮಾಡಲಿಕ್ಕೆ. ಈ ವರ್ಷ ಹಳ್ಳಿಯಾಗಿರ್ತಿತ್ತು ನಿಮ್ಮ ಸಡಗರ, ಈಗ ಇಲ್ಲಿಗೆ ಬಂದಿದ್ದೀರಿ, ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸು? ಭಾಳ ಡಿಫ್ರೆನ್ಸ್ ಇದೆ ರೀ. ಒಂದು ಹಬ್ಬದ ಸಡಗರನೇ ಇದೆ ಇಲ್ಲಿ. ಭಾಳ ಸಂತೋಷ ಆಗ್ತಾ ಇದೆ ಮಾಡಲಿಕ್ಕೆಲ್ಲ. ಮನೆ ಮಠ ಬೇಕಾಗಿಲ್ಲ, ಅಷ್ಟು ಸಂಭ್ರಮ ಇಲ್ಲಿದೆ. ಯಾಕಂದ್ರೆ ಎಲ್ಲರೂ ಇಲ್ಲಿ ಬಂದು ಪಾಲ್ಗೊಳ್ತಾರ, ಚೆನ್ನಾಗಿ ಫ್ಯಾಮಿಲಿನೂ ರೆಸ್ಪೆಕ್ಟ್ ಮಾಡ್ತಾರೆ. ಇಲ್ಲಿನೂ ಬಂದು ಫ್ಯಾಮಿಲಿ ಜೊತೆಗೂ ಬಂದು ಚೆನ್ನಾಗಿ ಎಲ್ಲ ಸಂಭ್ರಮ ಮಾಡ್ಕೊಂಡು ಚೆನ್ನಾಗಿದೆ ರೀ. ನಾವು ಮನೆಯಾಗ ಇಷ್ಟು ವೆರೈಟಿ ಮಾಡೋಕ್ಕಾಗಲ್ಲ, ಯಾರ ಬೀಗರು ಬಂದ್ರ ಆಗಲ್ಲ ರೀ, ಆಗಲ್ಲ. ಇಲ್ಲಿ ಹಿಂಗಿದೆ, ಇದಕ್ಕೇನಂತೀರಿ? ಭಾಳ ಖುಷಿ ಆಗುತ್ತೆ. ಅಜ್ಜನ್ ಪವಾಡ, ಅಜ್ಜನ್ ಶಕ್ತಿ ಇದೆ. ಆ ಶಕ್ತಿ ಇದನ್ನೆಲ್ಲ ಮಾಡಿಸ್ತಾ ಇದೆ ಅಂತೀರಿ? ಶಕ್ತಿ ಇದೆಲ್ಲ ಮಾಡಿಸುತ್ತೆ, ಅಜ್ಜಂದೆಲ್ಲ, ಅಜ್ಜನ ಆಶೀರ್ವಾದ ಅಜ್ಜಂದೆಲ್ಲ. ನೀವು ಈ ಮಾನ್ವಿಯಿಂದ ಬಂದಿದ್ದೀವಿ ರೀ. ಮಾನ್ವಿಯಿಂದ ಬಂದಿರಿ? ಓಕೆ. ಹೋದ್ಸಲನು ಬಂದಿದ್ದೀರಾ ನೀವು? ಓಸತಿ ಏನ್ ತಂದಿದ್ದೀರಿ ಅವಾಗ? ಓಸತಿ ರೊಟ್ಟಿ, ಅಕ್ಕಿ ಎಲ್ಲ ತಂದ್ಕೊಂಡಿದ್ವಿ. ಹೌದಾ? ವರ್ಷ ಬರ್ತೀರಿ? ಓಕೆ. ಏನು ಇದನ್ನ ಫ್ರೀ ಮಾಡ್ಕೊಂಡ್ಬಿಡ್ತೀರಿ? ಇಷ್ಟು ದಿವಸ ಇರ್ತೀರಿ? ಎಷ್ಟು ದಿವಸ ಇರ್ತೀರಿ ಇಲ್ಲಿ? 1 ವಾರ ಹಂಗಿರ್ತೀವಿ. 1 ವಾರ? ಇಲ್ಲಿ ಇರೋದಕ್ಕೆಲ್ಲ ವ್ಯವಸ್ಥೆ ಹೆಂಗಿದೆ? ಇಷ್ಟು ಜನ ಸೇರಿದಿರಲ್ಲ? ಎಲ್ಲ ಚೆನ್ನಾಗಿದೆ ರೀ, ಎಲ್ಲ ವ್ಯವಸ್ಥೆ ಎಲ್ಲ ಇದೆ. ಹೌದಾ? ಎಲ್ಲ ಚೆನ್ನಾಗಿದೆ ರೀ. ಆಮೇಲೆ ಮಂದಿನೂ ಎಲ್ಲ ಚೆನ್ನಾಗಿದ್ದಾರೆ, ಇಲ್ಲಿ ಮಂದಿನೂ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗೈತ್ರಿ. ಓಕೆ. ಭಾಳ ಖುಷಿ ಆಗುತ್ತೆ ನೋಡಕ್ ಮಾತ್ರ. ಎಲ್ಲಿ ಈ ತರ ಸಡಗರ ಅನ್ಸುತ್ತೆ, ದಾಸೋಹ ಎಲ್ಲಿ ನಡೆಯಂಗಿಲ್ಲ ಈ ತರ. ಹಂಗೆ ಎಲ್ಲ ಕ್ಲೀನ್ನೆಸ್, ಹಿಂಗೆ ನೀಟ್ನೆಸ್ ಇದೆ. ಅಜ್ಜನ ಆಶೀರ್ವಾದ, ನೀಟ್ನೆಸ್ ಚೆನ್ನಾಗಿದೆ ಎಲ್ಲ. ಸಾಕು
ಊಟ ಮಾಡಿದ್ರಿ ಇಲ್ಲ? ಹಾಂ ಮಾಡಿದ್ವಿ. ಏನೇನು ಮಾಡಿದ್ರಿ? ಬೆಳಗ್ಗೆ ನಾಷ್ಟ ಮಾಡಿದ್ವಿ. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ. ಮತ್ತೆ ಏನು ಏಕೆ ದುಡಿತೀರಪ್ಪ? ದುಡ್ಡು ಹಂಗೆ ಮತ್ತೆ. ಹಾಂ, ಏನು ಸಣ್ಣರಿದ್ದಾಗಿದ್ದ ಕಲ್ತಿರ ಇದನ್ನ? ಹಾಂ, ನಮ್ಮ ಅಪ್ಪವ್ರು ಮಾಡ್ತಿದ್ದರು. ಹೌದಾ? ನಮ್ಮ ಅಪ್ಪವ್ರಿದ್ದ ಹಂಗೆ ನಾವು ಕಲ್ತೀವಿ. ಹೌದಾ? ಎಲ್ಲಿ? ನಮ್ಮದು ಸಾಲ್ಗುಂಡ ರೀ. ಹಾಂ, ಸಾಲ್ಗುಂಡ ನಮ್ಮದು. ಈಗಲೂ ಏನು ಅಂಗಡಿ ಪಂಗಡಿ ಐತೆ? ಹಾಂ, ಅಂಗಡಿ ಮಾಡ್ತೀವಿ ನಾವು. ಏನು ಸ್ವೀಟ್ ಅಂಗಡಿನಾ? ಸ್ವೀಟ್ ಅಂಗಡಿ ಮಾಡ್ತೀವಿ. ಈಗನಾ? ಹಾಂ, ಮಾಡ್ತೀವಿ. ಓ, ಎಲ್ಲ ಬರುತ್ತೆ ನಿಮಗೆ? ಎಲ್ಲ ಬರುತ್ತೆ. ಏನು ಹೆಸರು ನಿಮ್ದು? ಹುಸೇನ್ ಭಾಷಾ ರೀ. ಹುಸೇನ್ ಭಾಷಾ. ಹುಸೇನ್ ಭಾಷಾ. ಓಕೆ. ಹಾಂ ಹಾಂ. ಇಲ್ಲಿ ಯಾರು ಹೇಳಿದ್ರು ನಿಮಗೆ? ಮೊದಲೇ ಬುಕ್ ಮಾಡಿದ್ರಾ? ಇಲ್ಲ, ಅಣ್ಣವ್ರು ಕರ್ಕೊಂಬಂದಾರ ರೀ. ಈ ಅಣ್ಣವ್ರು ಕರ್ಕೊಂಡ್ಬಂದಾರ ನಿಮ್ಮನ್ನ? ಓಕೆ. ಹಾಂ, ಮತ್ತೇನೇನು ಮಾಡ್ತೀರಿ? ಎಲ್ಲ ಮಾಡ್ತೀವಿ. ಖಾರ ಸ್ವೀಟು ಎಲ್ಲ ಮಾಡ್ತೀವಿ. ಖಾರ ಸ್ವೀಟ್ ಎಲ್ಲ ಮಾಡ್ತೀರಿ? ಖಾಜಾ ಬಾದೇಶ ಎಲ್ಲ ಮಾಡ್ತೀವಿ. ಹೆಂಗೆ ಅನ್ಸುತ್ತೆ ಅಜ್ಜಿನ ಜಾತ್ರೆ? ಹೌದು, ಚಲೋ ಐತ್ರಿ. ಹಾಂ, ಚಲೋ ಐತ್ರಿ. ಬೇಸೈತಿ. ಇದೇ ಫಸ್ಟ್ ಅನ್ನು ಮೊದಲು ಬಂದಿದ್ದೀರಿ? ಇದೇ ಫಸ್ಟ್ ರೀ ನಾವು ಬಂದಿದ್ದು. ಇದೇ ಫಸ್ಟ್? ವಾ, ಮತ್ತೆ ಇರ್ರಿ ಒಂದು 4 ದಿವಸ ಭರ್ಜರಿ ಅಂತ ಜಾತ್ರೆಯಾಗ ಮೈಸೂರು ಪಾಕ್ ತಿನ್ನೋರು ನಿಮ್ಮನ್ನು ನೆನ್ಸ್ಕೋಬೇಕು. ಹಾಂ, ಇಲ್ಲ, ಚಲೋ ಐತ್ರಿ. ನಮಸ್ಕಾರ ಹಿರಿಯರಿಗೆ. ಹಾಂ, ನಮಸ್ತೆ. ಎಲ್ಲಿಂದ ಬಂದ್ರಿ? ತುಮಕೂರಿಂದ. ನೀವು ತುಮಕೂರು? ಎಲ್ಲ ತುಮಕೂರಿಂದ ಬಂದ್ರಿ? ತುಮಕೂರು ಪಕ್ಕ ಹಳ್ಳಿ. ಹಳ್ಳಿ ಯಾವ ಹಳ್ಳಿ ಸರ್? ನಮ್ದು ಕೋಡಿಹಳ್ಳಿ ಅಂತ ಹೇಳ್ಬಿಟ್ಟು, ಕೋಡಿಹಳ್ಳಿ. ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕ. ಓಕೆ. ಏನು ಜಾತ್ರೆ ನೋಡೋಣ ಅಂತ ಬಂದ್ರಿ? ಜಾತ್ರೆ ನೋಡೋಣ ಅಂತ ಏನು ಅನಿಸ್ತು? ಬಹಳ ಅದ್ಭುತವಾಗಿದೆ, ಜನಸಾಗರ. ಆದರೆ ಇಲ್ಲೇ ವ್ಯವಸ್ಥೆ ನಾವು ಇದೇ ಮೊದಲು ನೋಡ್ತಾ ಇರೋದು. ಭಾಳ ಅದ್ಭುತವಾಗಿದೆ. ಮೈಸೂರು ಪಾಕ್ ಮಾಡ್ತಾ ಇರೋದು ಇಲ್ಲೇ ಜನ ತನ್ನ ವಾಲಂಟ್ರಿಯಾಗಿ ಸಾಕಷ್ಟು ಸೇವೆ ಮಾಡ್ತಾ ಇದ್ದಾರೆ. ತುಂಬ ನಾವು ನೋಡಿ ಪುನೀತರಾದ್ವಿ. ಇಂಥ ಸೇವೆ ಮತ್ತೆ ನಾವೆಲ್ಲೂ ನೋಡಿಲ್ಲ. ಭಾಳ ಅದ್ಭುತವಾಗಿದೆ. ಸರ್ ಹೇಳ್ರಿ, ನೀವು ನಿಮ್ಮ ಜೀವನದುದ್ದಕ್ಕೂ ಜಾತ್ರೆ ನೋಡಿದ್ರಿ, ಉತ್ಸವಗಳು ನೋಡಿದ್ರಿ, ಹಬ್ಬ ನೋಡಿದ್ರಿ, ಇಷ್ಟು ಶಿಸ್ತುಬದ್ಧವಾಗಿ ನಡೆಯೋದು ನೋಡಿದಿರ? ಎಲ್ಲೂ ನೋಡಿಲ್ಲ. ಇದೇ ಜಾತ್ರೆ ಇದೇ ಮೊದಲೇ ಉದ್ದೇಶವಾಗಿ ಯೂಟ್ಯೂಬಲ್ಲಿ ನೋಡಿ ನಾವು ಇದು ಎಷ್ಟೊತ್ತಿದ್ರು ಹೋಗಿ ಒಂದ್ಸರಿ ಸಂದರ್ಶನ ಮಾಡಿ ನಾವು ಪುನೀತರಾಗೋಣ, ಸ್ವಾಮಿ ಸೇವೆ ನಾವು ನಮ್ಮ ಕೈಲಾದ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲ, ನೀವು ಗಮನಿಸಿರೋದಾದ್ರೆ ಯಾಕೆ ಇಲ್ಲಿ ಶಿಸ್ತುಬದ್ಧವಾಗಿ ನಡೆಯುತ್ತೆ? ಬೇರೆ ನಾವು ಯಾಕೆ ಮಾಡಕ್ ಆಗ್ತಿಲ್ಲ? ಈಗ ಬನಶಂಕರಿ ಜಾತ್ರೆ ನಡೆಯುತ್ತೆ, ಹೌದು, ಬೇಕಾದಷ್ಟು ಜಾತ್ರೆಗಳು, ಯಲ್ಲಮ್ಮನ ಜಾತ್ರೆ ನಡೆಯುತ್ತೆ, ವೀರಭದ್ರೇಶ್ವರ ಜಾತ್ರೆ ನಡೆಯುತ್ತೆ. ಇಷ್ಟು ಶಿಸ್ತುಬದ್ಧ ಯಾಕೆ ಅವು ಆಗೋದಿಲ್ಲ? ಇದು ಯಾಕೆ ಆಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಇಲ್ಲಿ ನಾವು ನೋಡಿದಾಗೆ ಭಾಳ ಸ್ವಾಮಿದು ಪವಾಡ ಇದೆ. ಇಡೀ ಸಮೂಹನೇ ಸ್ವಾಮಿ ಸೇವೆಗೆ ಬಂದು ತಾನೇ ಪುನೀತರಾಗಿ ಮಾಡೋದಕ್ಕಷ್ಟು ಅವ್ರಿಗೆ ದೇವರು ಅಂತ ಮನಸ್ಸು ಕೊಟ್ಟು ತನ್ನ ಉದಾರವಾದ ಕಾಣಿಕೆ ಏನಿದೆಯೋ ಅದನ್ನು ಕೊಟ್ಟು ಮಾಡ್ಕೊಂಡು ಹೋಗೋದು ಭಾಳ, ನಾವು ಅದರಲ್ಲಿ ಪಾಲ್ಗೊಳ್ಳೋಣ ಅಂತೇಳಿ ಬಂದ್ವಿ. ಬಟ್ ಒಂದು ಸರ್, ನಾನು ನೋಡ್ತಾನೆ ಇದ್ದೀನಿ, ಮೊನ್ನೆಯಿಂದ ಕವರೇಜ್ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ತಂದು ತಲುಪಿಸಿ ಎಲ್ಲರೂ ಹೋಗಿದ್ದಾರೆ. ಬಟ್ ನೀವು ಹೇಳ್ತಾ ಇರೋದು ಹೊಸದು ಏನು ಅಂದರೆ, ನನಗೆ ಇನ್ನೂ ಕಡಿಮೆ ಬಿದ್ದರೆ ನಾವು ಹೆಚ್ಚನ್ನ ಮಾಡೋದಕ್ಕೆ ನಮ್ಮ ಪಡೆ ತಯಾರಾಗಿದೆ ಅಂತ ಹೇಳ್ತಿದ್ದೀರಿ. ಹೇಗೆ ಸರ್ ಈ ಸಂಘಟನೆನ? ನಮ್ಗೆ ಒಂದು ಭಾಳ ಕುತೂಹಲದ ಪ್ರಶ್ನೆ ಇವತ್ತಿನ ಪೀಳಿಗೆಗೆ ಅಂದರೆ, ಆ ಸಂಘಟನೆ ಉಳಿಸ್ಕೊಳ್ಳೋದು ಹೇಗೆ? ಪ್ರತಿ ವರ್ಷ ಇಷ್ಟು ಕೆಲಸ ಮಾಡೋದು ಹೇಗೆ ಸಾಧ್ಯ ಆಗುತ್ತೆ ಅದು ಅಂತ? ಅದು ಗವಿಸಿದ್ದೇಶ್ವರನ ಶಕ್ತಿ ಒಂದು. ಯಾಕಂತಂದರೆ ಅವರು ಅವರು ಈಗ ನೋಡ್ಕೊಳ್ಳೋದ್ರಿಂದ ಏನು ಪಡ್ಕೊಂಡಿದ್ದಾರೆ. ಸೊ ಈ ಒಂದು ದೇವಸ್ಥಾನಕ್ಕೆ ಬಂದು ಸೇವೆ ಮಾಡೋದರಿಂದ ಭಗವಂತ ಅವ್ರ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಿದ್ದಾನೆ. ಸೊ ಅದರಿಂದ ಇದು ಯೂನಿಟಿ ನಡೀತಿದೆ ಹೊರತು ಯಾರು ಒಬ್ಬರು ಒಂದು ಇದಿಲ್ಲ. ಸೊ ಒಬ್ಬರು ಒಂದು ಮುಖಂಡರು, ನಮ್ಮ ವಿಜಯಕುಮಾರ್ ಅಂತಂದ್ಬಿಟ್ಟು ಅವ್ರ ಮುಖಂಡರು, ನಾವು ಪ್ರತಿ ಒಂದು ತಿಂಗಳು ಇರಾಗ ಮಾತ್ರ ಇದು ನೆನಪಿಸ್ತೀವಿ. ಸೊ ವ್ಯಾಲೆಂಟೈರ್ಲಿ ಅವ್ರು ಬಂದ್ಬಿಡ್ತಾರೆ, ಯಾರನ್ನು ನಾವು ಯಾರು ಕರೆಯಂಗಿಲ್ಲ. ಅಂದ್ರೆ ಏನು ಮಾಡ್ತಾರೆ ಅವರು? ದುಡ್ಡಿನ ರೂಪದಲ್ಲಿ ಹಾಕ್ತಾರಾ ಅಥವಾ ದುಡ್ಡು ಅಂತಂದ್ರೆ ಏನಂತಂದ್ರೆ, ದುಡ್ಡು ಕೆಲವೊಂದು ನಾವೊಂದು 5 ಮಂದಿ ಟೀಮ್ ಅಂದ್ರೆ ಜಾಸ್ತಿ ಇದರಲ್ಲಿ. ಸೊ ನಾವು 5-6 ಮಂದಿ ಜನ 1,50,000 ಹಿಂಗೆ ಹಾಕೊಂಡಿರ್ತೀವಿ. ಸೊ ಉಳಿದಂತೆ ಒಂದು 5,000 2,000 ಸಾಕಷ್ಟು ಮಂದಿ ಕೊಟ್ಟಿರ್ತಾರೆ. ಬಟ್ ಇನ್ನು ಹೆಚ್ಚು ಕಡಿಮೆ ಏನೊಂದು ವರ್ಷ ಒಂದು 10 ರಿಂದ 12 ಲಕ್ಷ ಒಬ್ಬರೇ ನಮ್ಮ ವಿಜಯಕುಮಾರ ಒಂದು ಗೋಷಿದೇಶ್ವರ ಆಗ್ರಪಡಿಸಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಒಂದು 10 ಲಕ್ಷವರೆಗೂ ಪಟ್ಟಿ ಆಯ್ತು ಅಂತ ಹೇಳಿದ್ರೆ ನಮ್ಮೆಲ್ಲರಿಂದ ಉಳಿಕೆದ್ದು ಅವರೆಲ್ಲ ಮೇಲೆ ಎಷ್ಟು ಪೇಮೆಂಟ್ ಬೇಕು ಅದನ್ನೆಲ್ಲ ಮಾಡ್ತಾರೆ. ಅಂದರೆ ಒಟ್ಟಾರೆ ಎಷ್ಟು ಲಕ್ಷದ ಪ್ರಾಜೆಕ್ಟ್ ಸರ್ ಇದು? ಸರ್ ಇದು ಪ್ರತಿ ಒಂದು ವರ್ಷ ನೋಡಿದ್ರು, ಹೋದ ವರ್ಷ 18 ಲಕ್ಷ ಬಂತು, ಈ ಸಲ ಈಗ 16 ಲಕ್ಷ ಅಂತ ಅನ್ಕೊಂಡಿವಿ. ಸೊ ಇನ್ನಷ್ಟು ಜಾಸ್ತಿ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದ್ರೆ ಹೋದ ಸಲ ಲೇಬರ್ ಪೇಮೆಂಟ್ ಜಾಸ್ತಿ ಆಯ್ತು, ಒಂದು 6-7 ಲಕ್ಷ ರೂಪಾಯಿ ಬರೀ ಜಿಲೇಬಿ ಹಾಕೋರು ಪೇಮೆಂಟ್ ಕೊಟ್ಟಿವಿ. ಆ ಕಡೆ ಬೀದರ್ ಆ ಕಡೆ ಎಲ್ಲ ತರಿಸಿದ್ವಿ. ಈ ಸಲ ಒಂದು ಸ್ವಲ್ಪ ಇದರ ಸೇವೆ ಮಾಡೋರನ್ನಷ್ಟು ಬಂದಿದ್ದಾರೆ, ಕೆಲವು ಪೇಮೆಂಟ್ ಕಡಿಮೆ ಆಗ್ಬೋದು. ಹಂಗಾಗಿ ಸ್ವಲ್ಪ 16 ಲಕ್ಷವರೆಗೂ ಒಂದು ಪೇಮೆಂಟ್ ಎಕ್ಸ್ಪೆನ್ಸಸ್ ಆಗ್ಬೋದು ಅಂತ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿಟ್ಟಿದ್ದೀವಿ.
ಬಟ್ ನಾನು ಈಗ ನೋಡ್ತಾ ಇದ್ದೆ ಆ ಸ್ಟವ್ಗಳು ಎಷ್ಟು, ಹೌದು. ಆ ಬಾಂಡ್ಲಿ ತಂದಿದ್ದೀರಿ. ಅವೊಂದು 3 ಲಕ್ಷ ರೂಪಾಯಿ ಅವರು ಒಂದು ರಾಘವೇಂದ್ರ ಸಪ್ಲೈಯರ್ಸ್ ಅಂತ ಹೊಸಪೇಟೆ ಅವರು 2-3ನೇ ವರ್ಷಲಿಂದ ಅವ್ರು ನಮಗೆ ಇದು ಮಾಡ್ತಾ ಇದ್ದಾರೆ. ಅವ್ರದ್ದು ಹೋದ ಸಲ ಒಂದು 3-3.5 ಲಕ್ಷ ಆಗಿತ್ತು. ಈ ಸಲ ಅವ್ರ ಮಠಕ್ಕೆ ಸೇವೆ ಅಂತ ಒಂದು 2.5 ಲಕ್ಷ ರೂಪಾಯಿದಲ್ಲಿ ಅವೆಲ್ಲ ಸಾಮಾನುಗಳನ್ನು ಬಾಡಿಗೆ ರೂಪದಲ್ಲಿ ನಮ್ಗೆ ಒಂದು 3 ದಿನಕ್ಕೆ ಕೊಡ್ತಾ ಇದ್ದಾರೆ. ಈ ಭಟ್ರನ್ನ ಹೇಗೆ ಮೊದಲೇ ಈಗ ಹುಡುಕಿ ತಗೊಂಡು ಬುಕ್ ಮಾಡಿರ್ತೀರಾ ಅಥವಾ ಹೇಗೆ ಅಷ್ಟು ಜನ? ಇಲ್ಲ ಅಂದರೆ ಈಗ ನಾವು ಸುಮಾರು 10 ವರ್ಷದಿಂದ ಒಂದು ಸೇವೆ ಮಾಡ್ಕೊಂತ ಬಂದಿವಲ್ಲ ಸುಮಾರು, ಹಂಗಾಗಿ ಒಂದು ಭಾಗದಲ್ಲಿ ಒಬ್ಬೊಬ್ಬ ಕಾಂಟ್ಯಾಕ್ಟ್ ವ್ಯಾಲೆಂಟರ್ಸ್ ಇದ್ದಾರೆ ಅದರಲ್ಲಿ ಭಟ್ರಲ್ಲಿ. ಸೊ ಅವರು ತಮ್ಮ ಒಂದು ಟೀಮ್ ಇರುತ್ತೆ. ಸೊ ಅವರೆಲ್ಲ ವರ್ಕರ್ಸ್ ಇದೇ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಮದುವೆ ಸಮಾರಂಭಗಳಿಗೆ ಅಡುಗೆ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರು ನಮ್ಮ ಜೊತೆ ಒಡನಾಟ ಇರೋದ್ರಿಂದ ಸೊ ಅವ್ರಿಗೂ ಇಲ್ಲಿ ಕೆಲಸ ಮಾಡಿದ್ರಿಂದ ಭಗವಂತ ಅವ್ರಿಗೆ ಒಳ್ಳೇದು ಮಾಡಿದ್ದಾನೆ. ಹಂಗಾಗಿ ಅವರಲ್ಲಿ ಮನಸ್ಸು ಏನಿದೆ ಅಂದರೆ ಏನಾರು ಹೋಗಿ ಸೇವೆ ಮಾಡಮ್ಮ ಅಂತ ಅಂದ್ಬಿಟ್ಟು ಕೆಲವೊಬ್ರು ತಮ್ಮ ಸ್ವಂತ ವಾಹನವನ್ನು ತಗೊಂಡು ಬಂತಾರೆ ಜನರು ಕರ್ಕೊಂಡು. ನಾವು ಕೆಲವೊಬ್ಬರಿಗೆ ಬಾಡಿಗೆ ವಾಹನಗಳನ್ನು ಕಳಿಸಿದ್ದೀವಿ ಇದು ಮಾಡ್ಲಿಕ್ಕೆ ಕರ್ಕೊಂಬರ್ಲಿಕ್ಕೆ. ಸೊ ಆ ರೀತಿ ಅವರು ಕಾಂಟ್ಯಾಕ್ಟ್ ಆಗಲೇ ಸ್ಟಾರ್ಟ್ ಮಾಡ್ತಾರೆ. ಅವ್ರು ನಮ್ಗೆ ಈ ಥರ ಸ್ವೀಟ್ ಏನು ಬೇಕಂತ ನಾವು ಹೇಳಿದ್ವಿ ಅಂದರೆ ಅವರೇ ವ್ಯಾಲೆಂಟರ್ಸ್ ಎಲ್ಲೆಲ್ಲಿ ಈ ಸ್ವೀಟ್ ಮಾಡೋರು ಸಿಗ್ತಾರೆ ಅಂತಂದು ಅವ್ರನ್ನ ಟೀಮ್ ಮಾಡ್ಕೊಂಡು ನಮ್ಮಲ್ಲಿ ಇಷ್ಟು ಜನ ಅದಾರೆ, ಸೇವೆಗೆ ಇಷ್ಟು ಬರ್ತಾರೆ, ಪೇಮೆಂಟ್ ಎಷ್ಟು ಕೊಡ್ಬೇಕಂತ ಅವ್ರು ನಮ್ಗೆ ಇನ್ಫಾರ್ಮೇಷನ್ ಮಾಡ್ತಾರೆ. ಸೊ ಅದ್ರ ಪ್ರಕಾರ ನಾವು ಅವ್ರಿಗೆ ಡಿಸೈಡ್ ಏನಿರುತ್ತೆ ಅವರೇ ಕೊಟ್ಟು ಕರ್ಕೊಂಬಂದಿರ್ತಾರೆ. ಇಲ್ಲಿ ಹೋಗೋದನ್ನ ನಾವು ದುಡ್ಡು ಪೇಮೆಂಟ್ ಕೊಟ್ಟು ಕಳಿಸ್ಬಿಡ್ತೀವಿ. ಈಗ ಅಷ್ಟು ಜನ ಇದಾರಲ್ಲ, ಒಬ್ಬರು ಮಾಡ್ತಾ ಇದ್ದಾರೆ, ಇನ್ನೊಬ್ರು ಸಹಾಯಕ, ಇಬ್ಬರು. ಹೌದೌದು, ಇಬ್ಬರು ಒಟ್ಟು ಮಾಸ್ಟರ್, ಒಬ್ರು ಮಾಸ್ಟರ್ ಇದ್ದಾರೆ, ಅವ್ರಿಗಿಬ್ಬರು ಸಹಾಯಕರು ಬೇಕು. ಇಬ್ಬರು ಸಹಾಯಕರು ಬೇಕು. ಒಂದು ದಿವಸಕ್ಕೆ ಎಷ್ಟು ತಯಾರು ಮಾಡ್ತಾರೆ ಒಬ್ಬರು? ಇವರು ಒಂದು ದಿನಕ್ಕೆ 25 ಕ್ವಿಂಟಲಿಂದ 30 ಕ್ವಿಂಟಲ್ ತಯಾರಾಗುತ್ತೆ ಟೋಟಲ್ ಟೀಮ್. ಒಬ್ಬರು 50 kg ಅಷ್ಟು ಮಾಡ್ತಾರೆ. 50 kg ಸಕ್ಕರೆ ಅಷ್ಟು ಒಬ್ಬೊಬ್ಬರು ಒಂದು ಮಾಸ್ಟರ್ ಇದು ಮಾಡ್ತಾರೆ. ಅಂತಾರೆ 70 ಮಾಸ್ಟರ್ ಅದಾರ ಅವರು. 70 ಮಾಸ್ಟರ್, 70 ಒಲೆಗಳಿದೆ. 70 ಒಲೆಗಳಿದ್ದಾವೆ. ಒಂದು 35 ಕ್ವಿಂಟಲ್ ಪರ್ ಡೇ ಮಾಡ್ತಾನೆ ಅಂತ ಹೇಳ್ತಾರೆ. ಬಟ್ ನಾವು ಸ್ವಲ್ಪ ಚೆನ್ನಾಗಿ ಆಗಲಿ, ಯಾಕಂತಂದರೆ ಅವಸರ ಮಾಡೋದು ಬೇಡ ಅಂತಂದು ದಾಸೋಗ ಊಟ ಮಾಡೋದಲ್ಲ. ಸೊ ಚೆನ್ನಾಗಿ ಅಗದಿ ಟೇಸ್ಟ್ಲಿಂತ ಕರೆಕ್ಟಾಗಿ ಮಾಡೋದಕ್ಕೆ ನಾವು ಸ್ಲೋ ಆಗಿ ಮಾಡ್ತೇವೆ. ಟೈಮ್ ಇದೆ ನಮಗೆ, ಇವತ್ತು ನಾಳೆ 2 ದಿವಸ ಟೈಮ್ ಇದೆ. 2 ದಿನದಲ್ಲಿ ಅಂದ್ರೆ ಅವ್ರು 100 ಕ್ವಿಂಟಲ್ವರೆಗೆ ಮಾಡಿ ಹಾಕಿಬಿಡ್ತಾರೆ. ಸೊ ಆ ಥರ ಆಗೋದು ಬೇಡ, ಸ್ವಲ್ಪ ಟೇಸ್ಟ್ ಇರಲಿ, ಕ್ವಾಲಿಟಿ ಮತ್ತು ಟೇಸ್ಟ್ ಇರಲಿ ಅಂತ ನಾವು ಸ್ಲೋ ಆಗಿ ಮಾಡಿಸ್ತಾ ಇದ್ದೀವಿ. ಇದು ಹಿಂಗೆ ಇರ್ಬೇಕನ್ನೋದು ಕ್ವಾಲಿಟಿ ಚೆಕಿಂಗ್ ನಡೀತದ? ಇದು ಇರುತ್ತೆ. ಅದರಲ್ಲಿ ಇಬ್ಬರು ಬೇರೆ ಸ್ಪೆಷಲ್ ಮಾಸ್ಟರ್ ಇದ್ದಾರೆ. ಅವರೆಲ್ಲ ಪ್ರತಿಯೊಂದು ನೋಡ್ತಾರೆ. ನೋಡಿ ಕರೆಕ್ಟಾಗಿ ಎಷ್ಟು ಪ್ರಮಾಣ ತುಪ್ಪ ಹಾಕ್ಬೇಕು, ಏನು ಹಾಕ್ಬೇಕು ನೋಡಿ ಇದು ಮಾಡಿಸ್ತಾರೆ. ಓ, ಆ ತಯಾರಿ ಮೊದಲೇ ಆಗಿದೆ. ಎಲ್ಲ ಇರುತ್ತೆ. ಯಾಕಂತಂದ್ರೆ ಸುಮ್ಮನೆ ಇಲ್ಲಾಂದ್ರೆ ಯಾರು ಇವತ್ತಿನ ದಿವಸ ಸರಿಯಾಗಿ ಸ್ವೀಟ್ ಚೆನ್ನಾಗಿರಲಿಲ್ಲ ಅಂದ್ರೆ ಯಾರು ತಿನ್ನಂಗಿಲ್ಲ. ಓಕೆ. ಸೊ ದಾಸೋಗದ ನಮ್ದು ಇಲ್ಲಿ ಒಂದು ಅಜ್ಜರ್ ಸ್ಪೆಷಲ್ ಮಾಡ್ಯಾರಂದ್ರೆ ರುಚಿಕರವಾಗಿ ಮಾಡ್ಬೇಕಂತ. ಎಷ್ಟು 10 ಮಂದಿಗೆ ನಾವು ಬಡಿಸ್ಲಿ ಅಷ್ಟು ರುಚಿಕರವಾಗಿರ್ಬೇಕು, ಅಷ್ಟು ಶಿಸ್ತು ಇರ್ಬೇಕಂತಂದು ನಮ್ಮ ಅಜ್ಜರ್ ಏನು ಹಾಕಿಕೊಟ್ಟಾರ ಅದನ್ನ ನಾವು ಇಲ್ಲಿ ಮೀರಂಗಿಲ್ಲ. ಓಕೆ. ಪ್ಯಾಕಿಂಗೇನು ಅಷ್ಟೇ ಚೆನ್ನಾಗಿರೋ ಪೇಪರ್ ಬಳಸಿ ಪ್ಯಾಕಿಂಗ್ ಮಾಡೋದು. ಸೊ ಎಲ್ಲದು ಕರೆಕ್ಟ್ ಇರ್ಬೇಕು ಅವ್ರಿಗೆ. ಯಾವುದು ಸರಿಗಿರಲ್ಲ ಅಂದ್ರೆ ಇಲ್ಲಿ ಸೇವೆ ಮಾಡೋಕೆ ಅವಕಾಶ ಮಾಡಿ ಕೊಡೋದು ಆ ಥರ. ಎಷ್ಟು ವಯಸ್ಸು ನಿಮ್ಗೀಗ? ಒಂದು 80 ಆಗೈತೆ ಬಿಡ್ರಿ. 80. ಅದ್ಭುತ. ಹೆಸರೇನು ನಿಮ್ದು? ಶಿವಮ್ ರೀ. ಶಿವಮ್ಮ. ಹ್ಞೂ ರೀ. ಏನ್ ನಿಮ್ಮ ಮಗ ಇವಾಗ ಪ್ರಪಂಚದಾದ್ಯಂತ ಹೆಸರು ಅವ್ರದ್ದು. ಹ್ಞೂ ರೀ. ದಾನ ಮಾಡೋದಕ್ಕೆ ದಾನಶೂರ ಕರ್ಣ ಅಂದ್ರೂ ತಪ್ಪಿಲ್ಲ. ಏನ್ ಹೇಳ್ತೀರಿ ನೀವು? ಎಮ್ಮೆ ಕೊಡ್ತೀವಿ ನಾವು. ಹೆಮ್ಮೆ ಪಡ್ತೀರಿ? ಎಲ್ಲರಿಗೆ ಮೈಸೂರು ಪಾಕ್ ಮಾಡಿ ಹಾಕವ್ರೆ. ಹೋದ್ ಸರಿ ಜಿಲೇಬಿ ಮಾಡಿಸಿದ್ರು, ಹಚ್ಚ ವರ್ಷ ಹೋಳಿಗೆ ಮಾಡಿಸಿದ್ರು. ಹೌದ್ರಿ. ಹ್ಞೂ ರೀ. ಈಗ 11 ವರ್ಷ ಆತ್ರಿ ತಾತನ ಸೇವೆ ಮಾಡಕ. ಗುಂಡೆ ಮಾಡಿಸಿದ್ರಿ 2 ವರ್ಷ. 1 ವರ್ಷ ಮಿರ್ಚಿ ಮಾಡಿಸಿದ್ರು. ಮಿರ್ಚಿ ಮಾಡಿಸಿದ್ರು. 2 ವರ್ಷ ಶೇಂಗಾದೋಗಿ ಮಾಡಿಸ್ಯಾರ್ರಿ. 1 ವರ್ಷ ಉದು ಚಸ್ಕ ಮಾಡಿಸ್ಯಾರ್ರಿ. 1 ವರ್ಷ ನೀರ್ ಚಸ್ಕ ಮಾಡಿಸ್ಯಾರ್ರಿ ಬಂದಾಗ. ಇಷ್ಟು ಸೇವೆ ಮಾಡ್ತಾರ ನೋಡ್ರಿ. ಎಷ್ಟು ಜನ ಮಕ್ಕಳು ನಿಮ್ಗೆ? ನಮ್ಗ ಒಬ್ಬ ಕೆಣ್ಮಾಳ ಬತ್ಕೊಂಡ್ರಿ. 2 ಮಕ್ಕಳು? ಈ ಕೆಣ್ಮಾಳ. ಹೌದನ್ರಿ? ಓಕೆ. ಖುಷಿ ಆಯ್ತಾ ಈಗ ಬಂದು ನೋಡಿದ್ರಲ್ಲ? ಖುಷಿ ಆತ್ರಿ, ಆನಂದ ಆತ್ರಿ. ಆನಂದ ಆಯ್ತು. ಆನಂದ ಆತ್ರಿ. ಮುಪ್ಪಿನಕಾಯಿ ಕೊಟ್ಟು ನೋಡಿದಿರಿ, ಆನಂದ ಆತ್ರಿ. ಅಪ್ಪನ ಪೂಜೆದಿಂದ ಗಸಿದಪ್ಪ ಅಪ್ಪಂದ್ರಿ ಒಟ್ಟು ಸಣ್ಣ ಹತ್ರ ಆತವ ವಯಸ್ಸಲ್ಲಿ. ಅದೇನು ದೊಡ್ಡ ಹಿರಿಯತ್ತಲ್ರಿ. ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಏನಂತೀರಿ ಅವರು? ಅಪ್ಪಂದ್ರಿ. ಅಪ್ಪನ ಆಶೀರ್ವಾದ. ಸಾಲಿನ ಭಾಳ ಓದಿಲ್ರಿ. ಸ್ವಲ್ಪ ಓದ್ಯಾನ್ರಿ. ಖುಷಿ ಆಯ್ತು ನಿಮ್ಮ? ಖುಷಿ ಆತ್ರಿ. 100 ವರ್ಷ ಚೆನ್ನಾಗಿ ಬಾಳಿ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಹಳೆಯ ಕತೆ ಹೇಳಿರಂತ ನನಗೆ ಹೇಳ್ತೀರಾ? ಕತ್ಲೈತಿ ಅದಕ್ಕೆ. ಇವರೇ ನೋಡ್ರಿ, ವಿಜಯ್ ಕುಮಾರ್ ಅಂತೇಳಿ ಮೈಸೂರು ಪಾಕಿನ ರೂವಾರಿಗಳು. ಎಷ್ಟು ಲಕ್ಷ ಸರ್ ಮೈಸೂರು ಪಾಕು? ಮಾತಾಡಲ್ಲ, ಹೆಚ್ಚು ಕಡಿಮೆ 15 ಲಕ್ಷ ಮೈಸೂರು. ಲೆಕ್ಕನೂ ಕಟ್ಟಬೇಡ್ರಿ, ಹೆಸರು ಹೇಳ್ಬೇಡ್ರಿ. ಆದರೂ ಫೋಟೋ ತೋರಿಸಿದೀವಿ, ನಡ್ಕೊಂಬಿಡ್ರಿ. ಮೈಸೂರು ಗುಪ್ತದಾನ ಎಲ್ಲ
ನೀವೇನು ಹೇಳ್ತೀರಿ? ಸರ್ ನಮಸ್ತೆ, ನಾವು ಸೋಮನಗೌಡ ಅಂತೇಳಿ ಮಾತಾಡ್ಬೇಕು, ಎಲ್ಲಿ ಹೋಗ್ಬೇಡ್ರಿ. ಹಳೆ ವಿದ್ಯಾರ್ಥಿ ಮತ್ತು ಈ ಸೇವಾ ಕಾರ್ಯಕರ್ತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿಜಯಕುಮಾರ್ ಗುಡಿಯಾಳ ಅವ್ರದ್ದು ಹೇಳ್ಬೇಕಂದ್ರೆ ಅಲ್ಲಿ ನಾವು ಸುನ್ನೂರು ಭಾಗದವರು ಮುಂಚೆ ಅಲ್ಲಿದ್ದಾಗ ನೋಡ್ತಾ ಇದ್ವಲ್ಲ, ಸಣ್ಣ ವಯಸ್ಸಿನಲ್ಲಿ ಅವರು ಬಂದದ್ದು. ಆಮೇಲೆ ಚಿಕ್ಕಂದಿಲೆ ವಯಸ್ಸಿನಲ್ಲೇ ತಂದೆ ತೀರ್ಕೊಂಡಂಥ ಸಂದರ್ಭದಲ್ಲಿ ಅವರು ಮೆಣಸಿನಕಾಯಿ ಸೈಕಲಲ್ಲಿ ಮೆಣಸಿನಕಾಯಿ ಮಾರುವಂಥ ವ್ಯಕ್ತಿ ಇವತ್ತು ಇಡೀ ಲಕ್ಷಗಟ್ಟಲೆ ಬರುವಂಥ ಶ್ರೀ ಗವಿಮಠಕ್ಕೆ ಬರುವಂಥ ಭಕ್ತಾದಿಗಳಿಗೆ ಮೈಸೂರು ಪಾಕ, ಜಿಲೇಬಿ, ಎಳ್ಳು, ಶೇಂಗಾ ಹೋಳಿಗೆ ಇಂಥ ಹಲವಾರು ಒಂದು ಸೇವೆ ಅವರು ತಮ್ಮ ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಅಂದರೆ ಭಾಳ ಹೆಮ್ಮೆ ಪಡುವಂಥದ್ದು. ವಿಜಯಕುಮಾರ್ ಅವ್ರ ಬಗ್ಗೆ ಹೇಳಕ್ಕೆ ಪದಗಳೇ ಸಾಲದು. ಅಂಥ ವ್ಯಕ್ತಿ ಕೂಡ ಪ್ರತಿ ವರ್ಷ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಗವಿಸಿದ್ದೇಶನ ಆಶೀರ್ವಾದ ಇರಲಿ, ಭಕ್ತರ ಹಾರೈಕೆ ಕೂಡ ಅವ್ರ ಮೇಲೆ ಇರಲಿ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇಂತಿಂಥ ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ಅವ್ರ ಸೇವೆ ಮುಂದುವರಿಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ ಸರ್. ನಾವು ಅವ್ರ ಬ್ರದರ್ ರೀ. ಅವ್ರ ಮನಸ್ಸು ಹೆಂಗಂದ್ರೆ ನಿನ್ನೆ ಅಜ್ಜಾರ ಹೇಳಿದ್ರು ನೋಡ್ರಿ, ಅವ್ರ ಮನಸ್ಸು ಹುಬ್ಳಿ ಅಜ್ಜಾರ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತಾ ನೆನೆಯುತ್ತಾ ನೆನೆಯದಂತಿರ್ಬೇಕು. ಹಂಗೆ ಅವರು ಗುಪ್ತವಾಗಿರಿ, ತಾವು ಯಾವುದೂ ಹೇಳ್ಕೊಳಂಗಿಲ್ರಿ. ಅವರು ಏನು ಮಾಡಿದ್ರು ಗುಪ್ತವಾಗಿ ಗವಿಸಿದ್ದೇಶ್ವರ ಅವರ ಅಜ್ಜರ ಆಶೀರ್ವಾದ ರೀ. ಅವರು ಶ್ರಮಜೀವಿ ರೀ, ಇಷ್ಟು ಮಾತ್ರ ಹೇಳ್ತೀನಿ ರೀ. ಮೊದಲಿಂದ ಶ್ರಮಜೀವಿ, ಶ್ರಮಪಟ್ಟ ಮೇಲೆ ಬಂದಾರ್ರಿ ಅವರು. ಶ್ರಮ ಪ್ರಯತ್ನ ಅವ್ರದ್ದು ಉಸಿರಾಗೈತ್ರಿ. ಅವರು ಅಷ್ಟೇ ಸಮಾಧಾನವಾಗಿದ್ದಾರೆ, ಅಷ್ಟೇ. ಶ್ರೀಮತಿ ಅವರು ಹೇಳ್ರಿ, ಹೆಂಗೆ ಸೇವೆ ಮಾಡ್ತಾರೆ ಗೆಳೆಯರು ಎಲ್ಲರೂ ಕಲಿತು. ಇಬ್ಬರು ಗಂಡ ಹೆಂಡತಿ ಮಾತಾಡ್ಕೊಂಬಿಟ್ರಿ, ನೀವು ಯಾರಿಗೆ ಏನು ಹೇಳೋದು ಬೇಡ ಅಂತ ಹೇಳಿ. ಯವ್ವ, ಯಾಕೆ ಹೇಳ್ಬೇಕಂದ್ರೆ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಬೇಕು. ನಿಮ್ಮನ್ನ ನೋಡಿ ನಾವು ಕಲಿಯೋದು ಇದೆಯಲ್ಲ, ಅದಕ್ಕಾಗಿ ಹೇಳ್ಬೇಕು. ಯಾಕಂದ್ರೆ ಮನ್ಯಾಗ ಗಂಡಸರು ಏನಾರ ಕೊಡ್ತೀನಿ ಅಂದ್ರೆ ಹೆಣ್ಮಕ್ಳು ಅಯ್ಯೋ ಅಂದ್ಬಿಡ್ತಾರೆ. ಅದಕ್ಕೆ ನೀವೇನು ಹಂಗೆ ಹೇಳಲಿಲ್ಲ ಅಂದೆ. ಖುಷಿ ರೀ ಮನ್ಯಾಗ ಎಲ್ಲರಿಗೂ. ಮಾಡಕ್ಕೆ ಎಲ್ಲರೂ ಸಾಥ್ ಕೊಡ್ತಾರೆ. ಇಲ್ಲಿ ಬಾಯವ ಏನವ. ನಮಸ್ಕಾರ ರೀ ಎಲ್ಲರೂ. ನಾವು ಮುದ್ಗಲಿಂದ ಮಾತಾಡೋದು. ನಾವು 15 ಜನ ಬಂದಿದ್ದೀವ್ರಿ ಸರ್. ನಾವು ತಾತನವ್ರ ಸೇವೆ ಮಾಡಕಂದ್ರೆ ನಮ್ಮ ಮನೆಯಲ್ಲಿ ಯಾರು ಬೇಡ ಅನ್ನಂಗಿಲ್ರಿ. ಎಷ್ಟು ದಿನ ಆದ್ರೂ ಹೋಗ್ಬೋದು, ಸೇವೆ ಮಾಡ್ಬೋದು. ಆಶೀರ್ವಚನ ಪಡೆದು ಕಳಿಸಿ ನಾವು ಮನೆಗೆ ಹೋಗ್ತೀವಲ್ಲ, ಅದ ಒಂದು ಪುಣ್ಯ ನಮಗೆ. ಅದ ಒಂದು ಪುಣ್ಯ. ಮಕ್ಕಳಿಗೆ ಸುಖ ಸಂಪತ್ತು ಸೌಕರ್ಯಗಳು ಎಲ್ಲದು ತಾತನ ಅಜ್ಜನ ಸೇವೆಗೆ ಬರ್ತೀವಿ ಅಂತಂದ್ರೆ ನಮ್ಗೆ ತುಂಬ ಖುಷಿಲಿಂದ ಬರ್ತೀವಿ, ಸೇವೆ ಮಾಡ್ತೀವಿ, ನಕ್ಕಂತ ನಾವು ಮತ್ತೆ ಊರಿಗೆ ಹೋಗ್ತೀವಿ. ಯಾರಿಗೆ ಏನು ತೊಂದರೆ ಆಗಂಗಿಲ್ಲ. ಏನ್ ಕಷ್ಟ ಇದ್ರೆ ಇಲ್ಲಿ ಮರ್ತು ಬಿಡ್ತೀವಿ. ಮನೆಯಿಂದ ಏನೋ ಕಷ್ಟ ಇಲ್ಲ, ನಾವು ಹೇಳ್ಕೊಳಕ್ ನಿಂತ ನಮ್ಮಷ್ಟು ಕಷ್ಟ ಯಾವುದೂ ಇಲ್ಲ. ನಾವು ಇಲ್ಲಿ ಬಂದೀವಿ ಅಂದ್ರೆ ನಮ್ದು ಎಲ್ಲ ಪರಿಹಾರ ಆಗುತ್ತೆ. ಅಷ್ಟು ಖುಷಿಲಿಂದ ಕೆಲಸ ಮಾಡೀವಿ. ನಮ್ಗೆ ಯಾವುದೇ ತರದಾದ ನೋವಿಲ್ಲ. 4 ದಿನ ಆಯ್ತು ನಾವು ಸೇವೆ ಮಾಡಕ. ಮೈಸೂರು ಪಾಕ್ ಮಾಡಿವಿ, ಈಗ ಬಂದು ಬಜ್ಜಿನೂ ಮಾಡಕ್ ಕುಂತೀವಿ. ನಾವು 15 ಜನ ಬಂದೀವಿ. ನಮ್ಮ ವಯಸ್ಸಾದ ಅಜ್ಜಿಯವರು ಬಂದಾರ ಇಲ್ಲಿ, ಅವರು ಕೆಲಸ ಮಾಡ್ತಾರ. ಯಾರಿಗೂ ಒಂದು ಚೂರು ನೋವಿಲ್ಲ. ಅಷ್ಟು ಖುಷಿಲಿಂದ ಇದೀವಿ. ಎಲ್ಲರೂ ಒಂದೇ ತರದ ಅಕ್ಕ ತಂಗಿಯರಿದ್ದಂಗ, ಒಂದೇ ಮನೆಯವರಿದ್ದಂಗ ಎಲ್ಲರೂ ಸೇವೆ ಮಾಡ್ತೀವಿ. ಮತ್ತೆ ತಾತನವ್ರು ಬಂದು ನಮ್ಗ ತಮ್ಮ ಕೈಯಾರೆ ಅನ್ನ ಪ್ರಸಾದ ನೀಡಿ ಊಟ ಮಾಡಿಸಿ ನಮಗ್ ಸೇವೆ ಮಾಡಕ್ ಹಚ್ಚಿ ತಾವು ಹೋಗ್ಯಾರ. ಅದು ನಮ್ಗೆ ಹೇಳ್ಕೊಳಕ್ ಬಹಳ ಹೆಮ್ಮೆಯಿಂದ ಖುಷಿ ಪಡ್ತೀವಿ. ಬೇರೆ ಕಡೆ ಹೋಗಿ ಕುಂಭಮೇಳ ನೋಡಕ್ ಆಗಲ್ಲ ನಮಗ, ಹೊರ ದೇಶಕ್ಕೆ ಹೋಗಿ ಬೇರೆ ಕಡೆ ಹೋಗಿ. ಆದ್ರೆ ನಮ್ಮ ದಕ್ಷಿಣ ಕನ್ನಡ ಕೊಪ್ಪಳದಾಗ ನೋಡ್ಬೇಕಂದ್ರೆ ನಮ್ಗೆ ಬಹಳ ಹೆಮ್ಮೆ ಆಗತ್ತೆ ನೋಡಿ ಸರ್. ಇದು ಅಂತ ಬಹಳ ಹೇಳ್ಕೊಳಕ್ ದಕ್ಷಿಣ ಕನ್ನಡ ಕುಂಭಮೇಳ ಅಂತಂದು ಹೇಳಕ, ಕೊಪ್ಪಳದ ಹೇಳಕ್ ನಾವು ಹೆಮ್ಮೆಯಿಂದ ಖುಷಿಲಿಂದ ಹೇಳ್ಕೊಂತೀವಿ ಸರ್. ಆಮೇಲೆ ನಿಮ್ಮಂತ ತಾಯಂದಿರ ಕೈಗುಣನ ಇದೆಯವ. ನಾವೇನು ಊಟ ಮಾಡ್ತೀವಲ್ಲ, ನೀವು ಹಗಲು ರಾತ್ರಿ ಕಷ್ಟ ಪಡ್ತೀರಲ್ಲ, ಅದೆಲ್ಲ ನಿಮಗೆ ಸಲ್ಬೇಕಾಗಿದ್ದು ತಾಯಂದಿರ ಅಲ್ಲ. ಬಹಳ ಖುಷಿ ಆಗುತ್ತೆ. ಆಯ್ತು ಸರ್, ಅಜ್ಜವ್ರ ಪುಣ್ಯ ಇತ್ತಪ್ಪ ಅಂದ್ರೆ ನಮ್ದು ಕೈ ರುಚಿನ ಎಲ್ಲರಿಗೂ ರುಚಿನ ಇರುತ್ತೆ. ಅಷ್ಟೇ ನೋಡ್ರಿ ಸರ್, ಅಜ್ಜವ್ರ ಪುಣ್ಯ ಇರ್ಬೇಕು ಅಷ್ಟ. ಅವ್ರದ್ದು ಆಶೀರ್ವಾದ, ಅವ್ರದ್ದು ಒಂದು ಅವ್ರ ದೃಷ್ಟಿ ಬಿತ್ತಂದ್ರೆ ನಾವೆಲ್ಲ ಸುಖ ಸಂಪತ್ತು ನೆಮ್ಮದಿ ಎಲ್ಲ ಚಲೋ ಇರ್ತೀವಿ ಸರ್. ಹೆಂಗ್ ಟ್ರಾನ್ಸ್ಪೋರ್ಟೇಷನ್ ಹೇಗೆ ಮಾಡಿದಿರಿ? ಇದನ್ನೆಲ್ಲ ಎಲ್ಲಿಂದ ಹೇಗೆ ಸರ್? ಇಲ್ಲಿ ನಾವು ಈ ಕಡೆ ಸಕ್ರೆ ಇಲ್ಲೇ ಲೋಕಲ್ ಒಂದು ನಾಲ್ವಾಡ ಕಿರಾಣಿ ಅಂಗಡಿ ಅಂತಿದೆ. ಸೊ ಇಲ್ಲಿ ಕೊಪ್ಪಳದವ್ರು ಅವ್ರಿಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ವಿ. ಎಣ್ಣೆ ನಮ್ಮಲ್ಲೇ ಒಂದು ಸಾಲ್ವೆಂಟ್ ಇದೆ, ಸಿಂಧನೂರಲ್ಲಿ ಒಂದು ಆಯಿಲ್ ಮಿಲ್ ಇದೆ. ಸೊ ಅವ್ರ ಕಡೆಲಿಂದನೇ ನಾವು ಅಲ್ಲಿ ನಮ್ಮ ಸಿಂಧನೂರ್ಲಿಂದ ಒಂದು 2 ಕಂಟೈನರ್ನಲ್ಲಿ ತೊಗೊಂಡು ಬಂದಿದ್ದೀವಿ. ಅದನ್ನು ಒಂದು ಸಿಂಟೆಕ್ಸ್ 2,000
ಸಿಂಟೆಕ್ಸ್ಗಳಿದ್ದಾವೆ. ಒಂದು 3 ಸಿಂಟೆಕ್ಸ್ನಲ್ಲಿ ಒಂದು 5,000 ಲೀಟ್ರ್ ಎಣ್ಣೆನ ತಂದಿದ್ವಿ ಅಲ್ಲಿಂತಾನೆ. ಟ್ರೇ ಕೂಡ ಅಲ್ಲಿಂದ ಅದನ್ನು ಒಬ್ಬ ಭಕ್ತರು ಕೊಡ್ತಾರೆ ಟ್ರೇ ಹೊಸವೇ. ಸೊ ಅಲ್ಲಿ ಒಂದು ಶಾಪ್ ಇದೆ ನಮ್ಮಲ್ಲಿ, ನಂದಿ ಪ್ಲಾಸ್ಟಿಕ್ಸ್ ಅಂತೇಳಿ. ಸೊ ಆತು ಕೂಡ ಮಠದ ಭಕ್ತಾನೆ, ಅವನು ಹೊಸವೇ ಕೊಡ್ತಾನೆ. ಎಷ್ಟು ಬೇಕು ಅಷ್ಟು ಟ್ರೇ ಕೊಡ್ತಾನೆ. ಬಳಸಿದ ಮೇಲೆ ತಗೊಂಡು ಮತ್ತೆ ಅವ್ರಿಗೆ ಮುಟ್ಸೋದು. ಕಂಟೈನರು ಒಬ್ಬ ಭಕ್ತ ಆತು ಕೂಡ ಬಿಡ್ತಾರೆ. ಎಷ್ಟು ದಿನ ಇಲ್ಲೇ ಇರುತ್ತೆ. ಅದು ದೊಡ್ಡದೊಂದು ಕಂಟೈನರ್ ಇರುತ್ತೆ. ಆತು ಒಂದೇ ಕಂಟೈನರ್ ಇರುತ್ತೆ. ಸೇವೆ ಮಾಡೋದ್ರಿಂದ ಈಗ ಆತು 4 ಕಂಟೈನರ್ ಆಗ್ಯಾವತ್ತು. ಸೊ ಹಂಗಾಗಿ ಆತು ಒಂದು ಕಂಟೈನರ್ ಕಂಪ್ಲೀಟ್ ಇಲ್ಲಿ ಬಿಟ್ಟಿರ್ತಾನೆ. ನಾವು ಅದಕ್ಕೆ ಡೀಸೆಲ್ ಹಾಕ್ಸಿ ಬರೋದಷ್ಟು ಕಳಿಸಿರ್ತೀವಿ. ಉಳಿದಂತ ಅವ್ರು ಇಲ್ಲೇ ಇರುತ್ತೆ. ಎಷ್ಟು ದಿನ ಬೇಕಾದ್ರೂ ಮಠಕ್ಕೆ ಇರುತ್ತೆ. ಸೊ ಅದು ಸಿಸ್ಟಮೆಟಿಕ್. ಅದರಲ್ಲಿ ಎಲ್ಲ ಟ್ರೇ ಏನು ಬೇಕು ನಮ್ಮ ಮೆಟೀರಿಯಲ್ಸ್ ಎಲ್ಲ ತಂದಿರ್ತೀವಿ. ಸೊ ಈಗ ಎಲ್ಲ ರೆಡಿ ಮಾಡಿ ಅದೇ ಟ್ರೇದಲ್ಲೇ ಪ್ಯಾಕ್ ಮಾಡಿ ಇಲ್ಲಿ ನಾವು ಇಲ್ಲಿ ಮುಂದೆ ದಾಸೋದ ಹತ್ರ ಅದನ್ನ ನಿಲ್ಲಿಸ್ತೀವಿ. ಹಾಗೆ ಟ್ರೇಲಿಂತಲೇ ಅದು ಊಟ ನಮ್ಮ ಭಕ್ತರಿಗೆ ಬಡಿಸ್ಲಿಕ್ಕೆ ಲೋಡ್ ಆಗ್ತಾ ಇದೆಯಲ್ಲ, ಅದು ಕಂಟೈನರ್ ಇಲ್ಲಿಗೆ ಬರುತ್ತೆ. ಇಲ್ಲಿಂದನೇ ದಾಸೋಹಕ್ಕೂ ಊಟಕ್ಕೂ ಬಡಿಸೋಕ್ಕೆ ಟ್ರೇಟೇನು ಹೋಗುತ್ತೆ ಸರ್. ಅದು ಟೋಟಲ್ ಒಂದು 30 ಟನ್ ಹಿಡಿತೆ ಟೋಟಲ್. ಅದು ಈಗ ನಮ್ದು ನೋಡ್ಬೇಕು. ಯಾಕೆ ಹಂಗೆ ಇದನ್ನ ಮಾಡಿದಿರಿ? ಅದು ಇಲ್ಲ ಹೊರಗಡೆ ಇಲ್ಲ, ಹೊರಗಡೆ ಇಟ್ಟರೆ ಅದು ಯಾಕಂದ್ರೆ ಇರಿವೆ ಬರ್ಬೋದು. ಆನಂತರ ಇಲ್ಲಿ ಸ್ಟೋರೇಜ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಇದು ಸ್ವೀಟ್ ಅಲ್ಲ, ಹಂಗಾಗಿ ಬೇಗ ಇದಕ್ಕೆ ಇರಿವೆಗಳು ಬಂದ್ಬಿಡುತ್ತೆ. ಸೊ ಹಂಗಾಗಿ ಅದು ಏನಾಗಬಾರ್ದು ಅಂತ ಅಂದ್ಬಿಟ್ಟು ಚೆನ್ನಾಗಿ ಅದೋ ಒಂದು ಇದರಲ್ಲಿ ಮಾಡಿದ್ದೀವಿ. ಪ್ರತಿ ಹೋಳಿಗೆನೂ ಅದೇ ಅದರಲ್ಲೇ ಪ್ಯಾಕ್ ಮಾಡಿಸಿದ್ವಿ. ಇದನ್ನು ಕೂಡ ಅದರಲ್ಲೇ ಪ್ಯಾಕ್ ಮಾಡಿಸಿದ್ವಿ. ಜಿಲೇಬಿ ಕೂಡ ಅದರಲ್ಲೇ ಪ್ಯಾಕ್ ಮಾಡಿಸಿದ್ವಿ. ಸೊ ಯಾಕಂದ್ರೆ ಅದು ಇರಿಬಿ ಏನು ಬರಲ್ಲ, ಚೆನ್ನಾಗಿ ಧೂಳು ಬರಲ್ಲ, ಚೆನ್ನಾಗಿ ಪ್ಯಾಕಿಂಗ್ ಇರುತ್ತೆ. ಮ್ಯಾಗೆಲ್ಲ ಅದಕ್ಕೆಲ್ಲ ಟಾರ್ಪೆನ್ ಇದು ಬರುತ್ತೆ, ಕವರ್ಸ್ ಹಾಕಿ ಸ್ಟೋರ್ ಮಾಡಿ ಇಟ್ಟಿರ್ತೀವಲ್ಲ, ಹಂಗಾಗಿ ಏನು ತೊಂದರೆ ಇರೋಂಗಿಲ್ಲ. ಸೊ ಚೆನ್ನಾಗಿ ಇದಾಗುತ್ತೆ. ಸೊ ಗಾಳಿ ಆಡುತ್ತೆ, ಆಮೇಲೆ ಏನು ಕೆಡಲ್ಲ ಅದ್ರಾಗ ಇತ್ತು ಅಂತಂದರೆ ಆ ಒಂದು ಇದಕ್ಕೆ ಅದನ್ನೊಂದು ಸೂಟೇಬಲ್ ಆಗುತ್ತೆ ಅಂತ ಅದು ಬಳಸಿದ್ದೀವಿ. ಅಂದರೆ ಇದಕ್ಕೆ ಸುಮಾರು ಜನರ ಕೊಡುಗೆ ಇದೆ, ಮನಸ್ಸಿದೆ, ಭಕ್ತಿ ಇದೆ, ಹಾಗಾಗಿ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ನೀವು ಇದನ್ನು ನಿಮ್ಮ ದೃಷ್ಟಿಯಿಂದ ನೋಡೋದಾದ್ರೆ ಹೇಗೆ ನೋಡ್ತೀರಿ ಇದನ್ನು? ಸರ್, ಕೊಡುವವನು ಗವಿಶುದ್ಧ. ಅವನು ಕೊಟ್ಟಾನ. ನಾವು ಭಕ್ತಾದಿಗಳು ಏನಿದೀವಲ್ಲ ಎಲ್ಲ ಸೇರ್ಸೇನು ವಿಜಯಕುಮಾರ್ ಅವ್ರು ಏನು ಗೆಳೆಯರ ಬಳಗ ಶನೂರು ಐತಲ್ಲ, ಅದನ್ನು ಒಳ್ಳೆ ದೈವ ಭಕ್ತಿಯಿಂದ ನಾವು ಮಾಡಕ್ಕೆ ಕುಂತಿದ್ದೀವಿ ಸರ್. ಇದು 10ನೇ ವರ್ಷ. ಸತತವಾಗಿ 10 ವರ್ಷಲಿದ್ದನೂ ಒಂದು ವಿವಿಧ ರೀತಿಯ ಒಂದು ಸಿಹಿ ತಿನಿಸುಗಳನ್ನು ಅಜ್ಜರು ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೇ ಮಾಡ್ಕೊಂತ ಬಂದಿದ್ದಾರೆ. ಉದುರು ಮಾದ್ಲಿ ಇರ್ಬೋದು, ಆಮೇಲೆ ನಾವು ರವದುಂಡಿ ಇರ್ಬೋದು, ಕರ್ಚಿಕಾಯಿ ಇರ್ಬೋದು, ಶೇಂಗಾ ಹೋಳಿಗೆ ಇರ್ಬೋದು. ಹೋದ ಸಲ ಆರ್ಗ್ಯಾನಿಕ್ ಜಿಲೇಬಿ ಮಾಡಿದ್ವಿ. ಈ ಸಲ ನಾವೇನು ಮಾಡಿದ್ವಿ, ವಿಶಿಷ್ಟವಾಗಿ ಒಂದು ಮೈಸೂರು ಪಾಕ್ ತಯಾರು ಮಾಡಬೇಕು. ಅದು ಒಳ್ಳೆಯ ಸ್ವಾದ ಇರ್ತೈತೆ ಅನ್ನೋದಕ್ಕೆ ನಾವು ಅದನ್ನು ರುಚಿ ಇರ್ತಾನೆ ಅಜ್ಜಾರ ಒಂದು ಅಪ್ಪಣೆ ಮೇರೆಗೆ ನಾವು ಮಾಡ್ತಾಯಿದ್ದೀವಿ. ಇದೆಲ್ಲದ ಗವಿಸಿದ್ದಪ್ಪನ ನಮಗೆ ಆಶೀರ್ವಾದ ಇದೆ ರೀ ಎಲ್ಲದ್ರ ಮೇಲೆ. ಯಾರು ನಂದು ನಾನು ಇಷ್ಟ ಹಾಕಿದ್ದೀನಿ ಅಷ್ಟು ಹಾಕಿದ್ದೀನಿ ಅಂತ ಏನೂ ಇಲ್ಲ ಅದ್ರೊಳಗೆ. ಎಲ್ಲರೂ ಸಮಾನವಾಗಿ ಈ ರೀತಿ ನೋಡ್ತಿದ್ದಾರೆ. ಈ ಬಳಗ ಉಳಿದಿರೋದು ಅದರಿಂದನೇ. ಈ ಬಳಗ ಏನು ಉಳಿದಿದೆ ಅಂದರೆ, ನಾನು ಎಷ್ಟು ಕೊಟ್ಟು ನಂಬೋದು ಇಲ್ಲಿ ಯಾರು 1 ರೂಪಾಯಿ ಕೊಟ್ರೂ ಎಲ್ಲರೂ 1 ಲಕ್ಷ ಕೊಟ್ಟಂಗೆ ಅದು. ಆ ರೀತಿ ಇರೋದ್ರಿಂದ 10 ವರ್ಷ ಆದ್ರೂ ಈ ಬಳಗ ಇನ್ನೂ ಗಟ್ಟಿಮುಟ್ಟಿಯಾಗಿದೆ. ಯಾಕಂದ್ರೆ ಉದಾಹರಣೆ ನೀವು ನೋಡ್ತಾ ಇದ್ದೀರಿ, ಪ್ರತಿ ವರ್ಷ ನೋಡ್ತಾ ಇದ್ದೀರಿ ನಮ್ಮ ಬಳಗ ಕೆಲಸ ಮಾಡ್ತಾ ಇದೆ. ಮತ್ತೆ ಎಲ್ಲರೂ ಮಾಡಿದ್ರು ಮಠದಾಗ ಊಟ ಮಾಡೋರು ಬೇಕಲ್ರಿ. ಎಷ್ಟಂತ ಊಟ ಮಾಡ್ತಾರ? ಇಲ್ಲಿ ಮಾಡೋರೇ ಹೆಚ್ಚಾಗ್ಯಾರ. ಕೊಡಕ್ ಭಕ್ತರು ಹೆಚ್ಚಾಗ್ಯಾರ, ಉಣೋರು ಕಡಿಮೆ ಇದಾರೆ, ಕೊಡೋರೇ ಜಾಸ್ತಿ ಇದಾರ. ಇದು ವಿಶೇಷವಾಗಿ ನಾವ್ ಹೇಳೋದೇನಂತಲ್ಲ, ನಾವು ಹೋಳಿಗೆ ಮಾಡ್ಕೊಂಬಂದು ಕೊಟ್ಬಿಟ್ವಿ ಅನ್ಕ, ನಾವು ಮಾಡಿದ್ವಿ ಅವ್ರು ಕೊಟ್ಟು ಉಣರ್ ಬೇಕಲ್ಲ. ಆ ಉದ್ದೇಶಕ್ಕೇನೆ ನಾವು ಜಿಲೇಬಿಗೆ ಹೋದಿವಿ. ಜಿಲೇಬಿ ಆಗಿಂದ ಈ ವರ್ಷ ಮೈಸೂರು ಪಾಕಿಗೆ ಬಂದಿವಿ. ಮೈಸೂರು ಪಾಕ್ ಜೈಚಿ ಕೊಡೋರಾದ್ರೆ ಅಜ್ಜರ್ ಏನ್ ಹೇಳ್ತಾರೆ ಅದನ್ನ ಮಾಡ್ತೀವಿ. ನಮ್ಮ ಕಡೆಗೆ ಏನೈತೆ ಹಂಗೆ ಅಂದ್ರೆ ನಿಮಗೆ ಲಾಸ್ಟಿಗೆ ಒಂದು ಬರ್ತದೆ. ನಮಗೆ ಒಟ್ಟು ಎಲ್ಲಾರು ಬಿಟ್ಟದ್ ನಮಗೆ, ಎಲ್ಲಾರು ಮಾಡೋದು ನಮಗಿಲ್ಲ. ಇದು ಮಾತ್ರ ಸತ್ಯವಾದ ಮಾತು. ಯಾಕಂತ ಕೇಳು, ಇವತ್ತು ನಾವು ಮೈಸೂರು ಪಾಕ್ ಮಾಡಕ್ ಹಚ್ಚೋನಕ ಊರ್ಲಿಂದ ಮೈಸೂರು ಪಾಕ್ ಬರಕ್ ಹಚ್ಚಿ ನಾವು ಬಿಟ್ಬಿಡ್ತೀವಿ. ಈಗ ಕದರೆಂಟು ಬರಕ್ ಹಚ್ಚಿದ ಕದರೆಂಟು ಬಿಟ್ಬಿಟ್ಟಿವಿ. ಆಮೇಲೆ ಲೊಡ್ಡಂತೂ ಸಾಕಬೇಕು. ಹೌದ್ರ 15 ದಿನ ಉಂಡ್ರು ಸಹಿತ ಉಳಿಯಷ್ಟು ಲೊಡ್ಡು ಇರ್ತೈತಿ. ನಾವು ಲೊಡ್ಡು ತಂದೆ ಮಾಡ್ಬೇಕು. ಈಗ ಮಾಡಿಕೊಡೋದಾದ್ರೆ ಅನ್ನ ಅಂದ್ರೆ ಅನ್ನ, ಸಾಂಬಾರು, ಬದನೆಕಾಯಿ ಪಲ್ಯ ಇಲ್ಲೇ ಮಾಡಿಬಿಡ್ತಾರ. ಈ ಹೆಚ್ಚಿನ ನಾವು ಕೊಟ್ಟದ್ದು ಉಳಿಯೋದು ಹೆಚ್ಚಿನ ಮಾಡಬಾರ್ದು ಅನ್ನೋದು ಅಷ್ಟೇ ಒಂದು ಉದ್ದೇಶ, ನಮ್ದೇನಿಲ್ಲ. ಅದ್ಭುತ. ಹಂಗಾರೆ ಕುತೂಹಲದಿಂದ ಮುಂದಿನ ವರ್ಷ ಏನ್ ತರ್ತೀರಿ ಅಂತ ಕಾಯ್ಬೇಕು. ನಮ್ದೇನಿಲ್ಲ. ಅಜ್ಜಾರು ಏನ್ ಹೇಳ್ತಾರ ಅದನ್ನ ಇವ್ರು ಹೇಳಿದ್ರೆ ಮಾಡೋದಲ್ಲ, ನಾನ್ ಹೇಳಿದ್ರೆ ಮಾಡೋದಲ್ಲ, ನೀನ್ ಹೇಳಿದ್ರೆ ಮಾಡೋದಲ್ಲ. ಅವ್ರ ಮುಂದೆ ಏನ್ ಹೇಳ್ತಾರ ಅದನ್ನ ಮಾಡೋದು. ಕಷ್ಟ ಎಷ್ಟೇನಾಗಲ್ಲ, ಅದು ಬೇಕಾದಷ್ಟಾಗಲಿ, ಕಷ್ಟ ಕೇಳಬಾರ್ದ್ರಿ. ಅಷ್ಟೇ ನಮ್ದು. ಅವ್ರ ಆಜ್ಞೆನೆ